ಬೆಳೆದಂತ ಬೆಳೆಗೆ ಬೆಲೆ ಸಿಗುವಂತು, ರೈತರ ಕಷ್ಟ ನೋಡಾಕ ಇವತ್ತು ನೀವೆಲ್ಲಾರು ನೋಡಾಕತ್ತಿ. ಇವತ್ತ ಪರಿಸ್ಥಿತಿ ಯಾವ ಲೆಕ್ಕಕ್ಕೆ ಬಂದದಪ್ಪ ಅಂದ್ರ ಇವತ್ತು ಅಂತ ಒಂದು ಧರಣಿ ಕೂತರು ಸಹಿತ ತಮ್ಮ ಆಹಾರವನ್ನ ತ್ಯಜಿಸಿ ಇವತ್ತೇನು ಧರಣಿ ಕೂತಾರಲ್ಲ, ದುಡ್ದವಂಗ ಸರಿಯಾಗಿ ಪಗಾರ ಸಿಗುವಲ್ತು. ಇವತ್ತು ಯಾಕೆ ಸಿಗುವಲ್ತಪ್ಪ ಅಂದ್ರ ಒಂದೇ ವಿನಂತಿ ಮಾಡ್ಕೋಬೇಕು ನಾವು ಸದಾಶಿವಪ್ಪಗೆ. ಏನಪ್ಪಾ ಅಂತಂದ್ರ ರೈತರು ಬೆಳೆದಂತ ಬೆಳೆಗಳಿಗೆ ಒಳ್ಳೆಯ ಬೆಲೆ ಸಿಗಲಿ, ಅವರು ಬೆಳೆದಂತ ಬೆಳೆಗಳಿಗೆ ರೋಗ ರುಜಿನ ಬಾರದೇ ಇರಲಿ. ಇವತ್ತು ರೈತರ ಮಕ್ಕಳು ಸಹಿತ ಮುಂದಿನ ದಿನಮಾನಗಳಲ್ಲಿ ಒಳ್ಳೆ ಒಳ್ಳೆ ಹುದ್ದೆ ಒಳಗೆ ಹೋಗ್ಲಿ ಅಂತೇಳಿ ತುಟ್ಟಿ ದಿನಮಾನ ಹೊರಗೆ ಹೋಗಿ ಬಂದ್ರೆ ಒಂದ್ ಸ್ವಲ್ಪ ಕೆಲಸ ಆಕತಿ. ಆ ಒಂದು ಜೀವನದಲ್ಲಿ ಸಹಿತ ಇವತ್ತು ರೈತರು ವರ್ಷಾನುಗಟ್ಟಲೆ ಕಬ್ಬು ಬೆಳೀತಾರ. ಆ ಕಬ್ಬು ಬೆಳೆದಕ್ಕ ಒಂದು ನಿಗದಿ ಬೆಲೆಯನ್ನ ಕೊಡ್ರಿ. ನಾವೇನು ಇನ್ನೊಬ್ಬ ಕಸ್ಕೊಳಕತ್ತಿಲ್ಲ, ನಮಗ ದುಡ್ಡನ್ನ ಕೂಡಿನೂ ಕೊಡ್ರಿ. ನಾವೇನು ಯಾರಿಗೆ ತೊಂದರೆ ಮಾಡೋದಿಲ್ಲ. ಯಾಕಂತಂದ್ರ ರೈತನ ಪರಿಸ್ಥಿತಿ ಇವತ್ತ ಬಹಳ ಕಷ್ಟದಾಗೈತಿ. ನನ್ನ ಮಣ್ಣಿದು ಕನ್ನಡ ಮಣ್ಣು, ನನ್ನುಸಿರಲ್ಲಿ ಕಂಪಿಸೋ ಮಣ್ಣು. ಇವತ್ತು ನಾವು ಬೆಳೆದಂತ ಅನ್ನವನ್ನ ಎಲ್ಲಾ ಕಡೆ ಹೋಗ್ತೇವೆ. ಆ ಅನ್ನ ಹಾಕುವ ರೈತ ಇವತ್ತು ರಸ್ತೆ ಮೇಲೆ ಕೂತು ಧರಣಿ ಸತ್ಯಾಗ್ರಹ ಮಾಡಕತ್ತಾನ ಅಂತಂದ್ರ ಒಂದೇತು ರೈತ ನಂಬಿದಂತ ಜಾನುವಾರುಗಳಿರ್ತಾವ, ಮೇವಿಲ್ಲ, ಸರಿಯಾಗಿ ಮಳಿ ಇಲ್ಲ, ಬೆಳೆ ಬರುವಂತು, ರೋಗ ಕಾಣಕತ್ತೈತಿ. ಇಷ್ಟೆಲ್ಲಾ ಕಷ್ಟದ ನಡುವ ನಾವು ರಸ್ತೆ ಮೇಲೆ ಕೂತು ಧರಣಿ ಮಾಡಕತ್ತೀವಿ. ಉದ್ದೇಶ ಇಷ್ಟೇ, ಸದಾಶಿವಪ್ಪನಿಗೆ ಕೈ ಮುಗಿದು ಬಿಡ್ಕೊತೀನಿ ನಾನು. ನಮ್ಮ ರೈತರ ಕಣ್ಣೀರು ಒರೆಸುವಂತವ್ರು ಆದಷ್ಟು ಜಲ್ದಿ ಬಂದ ನಮ್ಮ ಒಳ್ಳೆಯ ಬೆಲೆಯನ್ನ ನಿಗದಿ ಮಾಡಿ